ಈ ಜಗತ್ತಿನಲ್ಲಿ ಎಲ್ಲವೂ ತಾತ್ಕಾಲಿಕ. ದುಃಖ, ಸಂತೋಷ, ಹಣ, ಸಂಬಂಧಗಳು. ಆದರೆ ಒಂದು ಮಾತ್ರವೇ ಶಾಶ್ವತ, ಅದು ನಿಮ್ಮ ಆತ್ಮಶಕ್ತಿ. ಜನ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡ್ಬೋದು, ಅವಮಾನ ಮಾಡ್ಬೋದು, ನಿಮ್ಮ ಒಳ್ಳೆತನಕ್ಕೆ ಬೆಲೆ ಕೊಡದೇನೂ ಇರ್ಬೋದು. ಆದರೆ ಯಾವತ್ತೂ ಅವರ ಬೆಲೆಯ ಮೇಲೆ ನಿಮ್ಮ ಆತ್ಮಗೌರವ ನಿಲ್ಲೋದಿಲ್ಲ ಅನ್ನೋದನ್ನು ನೆನಪಿಟ್ಕೋಬೇಕು. ಸಮಸ್ಯೆಗಳ ಸಂಕೋಲೆಯಲ್ಲಿ ಸಿಲುಕಿಕೊಂಡ ಮನಸ್ಸಿಗೆ ದಿಕ್ಕೇ ತೋಚದ ಹಾಗಾಗುವುದು ಸರ್ವೇ ಸಾಮಾನ್ಯ. ಆದರೆ ಸಮಸ್ಯೆಗಳಿಗೆ ಹೆದರಿಕೊಂಡು ಓಡಿ ಹೋಗೋದು ಪರಿಹಾರ ಅಲ್ಲ, ಅದನ್ನು ಎದುರಿಸಿ ನಿಲ್ಲೋದೇ ನಿಜವಾದ ಧೈರ್ಯ. ನೀವು ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಕೃಷ್ಣ ಪರಮಾತ್ಮ ಹೇಳಿದಂತಹ ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ಅರ್ಜುನ ಸಂಪೂರ್ಣವಾಗಿ ಬದಲಾದ. ಶತ್ರುಗಳ ಕುತಂತ್ರ ಏನು ಅಂತ ಅರಿತುಕೊಂಡ. ಹಾಗೆ ನಿಮಗೆ ಗಮನದಲ್ಲಿರಲಿ, ಕುಗ್ಗಿದ ಅರ್ಜುನನನ್ನೇ ಕೃಷ್ಣ ಪರಮಾತ್ಮ ಮಹಾಯೋಧನನ್ನಾಗಿ ಮಾಡಿದ. ಹಾಗೆ ನಾವು ಕೂಡ ಇದೇ ರೀತಿಯ ಗೊಂದಲದಲ್ಲಿ ಇದ್ದೀವಿ. ಅದರಿಂದ ಹೊರಗಡೆ ಬರಬೇಕು ಅಂದರೆ ಭಗವದ್ಗೀತೆ ಅನ್ನುವಂತಹ ಅಮೃತವನ್ನು ನಾವು ಕುಡಿಬೇಕು. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಪರಮಾತ್ಮ ಹೇಳಿರುವಂತಹ ಧರ್ಮ ಮಾರ್ಗದಲ್ಲೇ ನಡ್ಕೊಂಡು ಹೋಗಬೇಕು. ಧೈರ್ಯ ಕಳ್ಕೋಬಾರ್ದು. ಯಾವತ್ತೂ ಅಷ್ಟೇ ನಮ್ಮ ಕರ್ತವ್ಯ ಪಾಲನೆಯಲ್ಲಿ ನಾವಿರಬೇಕು. ಸಮಯ ಬಂದಾಗ ಜೀವನದಲ್ಲಿ ಎಲ್ಲವೂ ಬದಲಾಗತ್ತೆ. ಸಮಯ ನಮಗೆ ಏನೇನನ್ನು ಕೊಡಬೇಕೋ ಎಲ್ಲವನ್ನ ಕೊಡುತ್ತೆ. ಜನ ಈಗ ನಿಮ್ಮನ್ನು ಎಷ್ಟೇ ಇಗ್ನೋರ್ ಮಾಡ್ತಾ ಇರಲಿ, ಒಂದು ದಿನ ಅವರೇ ನಿಮ್ಮೆದುರು ತಲೆ ತಗ್ಗಿ ನಿಲ್ಲೋ ಹಾಗೆ ಸಮಯ ಬದಲಾಯಿಸುತ್ತೆ. ಹಾಗಾಗಿ ಹೋಪ್ ಕಳ್ಕೋಬಾರ್ದು. ಕೆಲಸ ಮಾಡದೆ ಬದುಕಲು ಸಾಧ್ಯನೇ ಇಲ್ಲ, ಅಥವಾ ಎಲ್ಲವನ್ನೂ ಬಿಟ್ಟು ಹೋದರೆ ಮಾತ್ರ ಶಾಂತಿ ಸಿಗುತ್ತೆ ಅಂದರೆ ಅದು ಕೂಡ ಸತ್ಯ ಅಲ್ಲ. ಜೀವನದಲ್ಲಿ ಯಾಕೆ ಇಷ್ಟೊಂದು ಗೊಂದಲ? ಈ ಪ್ರಶ್ನೆಗೆ ಸ್ವತಃ ಅರ್ಜುನನೇ ಉತ್ತರ ಹೇಳ್ತಾನೆ. ಆಗ ಕೃಷ್ಣ ಪರಮಾತ್ಮ ಈ ರೀತಿ ಅವನಿಗೆ ಬದಲಾವಣೆ ಆಗಬೇಕು ಅನ್ನುವಂತಹ ಸತ್ಯಾಂಶವನ್ನು ತಿಳಿಸ್ತಾನೆ. ಅರ್ಜುನ ಈ ರೀತಿ ಇದಕ್ಕೆ ಉತ್ತರ ಕೊಡುವಂಥ ಕೃಷ್ಣ ಪರಮಾತ್ಮನಲ್ಲಿ ಕೇಳಿದ ಕ್ಷಣ ಕೃಷ್ಣ ಹೇಳುವಂತಹ ಅದ್ಭುತವಾದ ಸಂದೇಶ ಏನು ಗೊತ್ತಾ? ಇಂದು ಲಕ್ಷಾಂತರ ಜನರು ಬದುಕನ್ನೇ ಬದಲಾಯಿಸಿಕೊಳ್ಬೇಕು ಅಂತ ಪ್ರತಿ ಕ್ಷಣ ಒದ್ದಾಡ್ತಾರೆ. ಅದಕ್ಕೆ ಭಗವದ್ಗೀತೆಯ 3ನೇ ಅಧ್ಯಾಯದಲ್ಲಿ ಹೇಳುವ ಪ್ರಕಾರ ಕರ್ಮಯೋಗದಿಂದ ಮಾತ್ರ ಒಬ್ಬ ವ್ಯಕ್ತಿಯ ಜೀವನ ಬದಲಾಗೋಕೆ ಸಾಧ್ಯ ಅಂತ ಹೇಳಲಾಗತ್ತೆ. ಇದು ಕೇವಲ ಯುದ್ಧದ ಮಾತಲ್ಲ, ಇದು ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದರ ಮಹಾಪಾಠ ಆಗಿದೆ. ಅರ್ಜುನನು ಕೃಷ್ಣ ಪರಮಾತ್ಮನಿಗೆ ಕೇಳುತ್ತಾನೆ, ನೀನು ಜ್ಞಾನವೇ ದೊಡ್ಡದು ಅಂದರೆ ಮತ್ತೆ ಯಾಕೆ ಈ ಕಠಿಣ ಕೆಲಸ ಮಾಡುವಂತ ಹೇಳ್ತೀಯಾ ಅಂತ. ಆಗ ಕೃಷ್ಣ ಪರಮಾತ್ಮ ಒಂದು ದೊಡ್ಡ ಸತ್ಯ ಹೇಳ್ತಾನೆ. ಈ ಲೋಕದಲ್ಲಿ ಯಾರೂ ಕೆಲಸ ಮಾಡದೆ ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ. ಇವತ್ತು ಹಲವರು ಜೀವನದಲ್ಲಿ ಸೋತು ಹೋಗ್ತಾರೆ. ಕಾರಣ ಅವರಿಗೆ ಕೆಲಸದ ಮೇಲೆ ಪ್ರೀತಿ ಇರೋದಿಲ್ಲ, ಫಲದ ಮೇಲಷ್ಟೇ ಆಸಕ್ತಿ ಇರುತ್ತೆ, ಆಸೆ ಇರುತ್ತೆ. ನಾವು ಒಳ್ಳೆಯದನ್ನ ಮಾಡಿದ್ರೆ ತಕ್ಷಣ ಫಲ ಬೇಕು ಅಂತ ಕಾಯ್ತೀವಿ. ಸಹಾಯ ಮಾಡಿದ್ರೆ ಗೌರವ ಬೇಕು ಅಂತ ಬಯಸ್ತೀವಿ. ಪ್ರೀತಿ ಕೊಟ್ಟರೆ ಅದೇ ಮಟ್ಟದ ಪ್ರೀತಿ ಹಿಂದಿರುಗಬೇಕು ಅಂತ ನಿರೀಕ್ಷೆ ಮಾಡ್ತೀವಿ. ಆದರೆ ಭಗವದ್ಗೀತೆ ಹೇಳೋದೇ ಬೇರೆ. ನಿನಗೆ ಕೆಲಸ ಮಾಡೋ ಹಕ್ಕು ಇದೆ, ಆದರೆ ಅದರ ಫಲದ ಮೇಲೆ ಹಕ್ಕಿಲ್ಲ. ಈ ಒಂದು ಮಾತು ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು. ಒಬ್ಬ ರೈತ ಯಾವುದೇ ರೀತಿಯ ನಿರೀಕ್ಷೆ ಇಲ್ಲದೆ ಅವನ ಕೆಲಸವನ್ನು ಮಾಡ್ತಾನೆ. ಒಂದು ದಿನ ಅವನಿಗೆ ಭಗವಂತ ಅವನು ಬಿತ್ತಿದ ಬೀಜದ ಬೆಳೆಯ ರೂಪದಲ್ಲಿ ಪ್ರತಿಫಲವನ್ನು ಕೊಡ್ತಾನೆ. ಹಾಗೆ ಅವನು ಈ ರೀತಿ ನಿರೀಕ್ಷೆ ಇಟ್ಕೊಂಡು ಇವತ್ತೇ ಎಲ್ಲ ಆಗಬೇಕು ಅಂತ ಯಾವತ್ತೂ ಯೋಚಿಸೋದಿಲ್ಲ. ಅವನಿಗೆ ಚೆನ್ನಾಗಿ ಗೊತ್ತಿದೆ ಈ ಒಂದು ಫಲಕ್ಕಾಗಿ ನಾನು ಕಾಯಬೇಕು ಅಂತ. ಹಾಗೆ ಜೀವನದಲ್ಲೂ ಕೂಡ ನೀವು ಇವತ್ತು ಮಾಡ್ತಿರೋ ಒಳ್ಳೆ ಕೆಲಸ ನಾಳೆ ದೊಡ್ಡ ಫಲ ಕೊಡ್ಬೋದು. ಆದರೆ ಮಧ್ಯದಲ್ಲಿ ಕೈ ಬಿಟ್ಟರೆ ನಿಮ್ಮ ಭಾಗ್ಯವೇ ನಿಮ್ಮನ್ನು ಹುಡುಕಿಕೊಂಡು ಬರಲ್ಲ. ಕೃಷ್ಣ ಪರಮಾತ್ಮ ಇದಕ್ಕೆ ಹೀಗಂತಾನೆ,
ಕರ್ತವ್ಯದಿಂದ ಓಡುವವನು ಶಾಂತಿ ಕಾಣಲಾರ. ಕರ್ತವ್ಯವನ್ನು ಪ್ರೀತಿಯಿಂದ ಮಾಡುವವನೇ ನಿಜವಾದ ಯೋಗಿ. ಮನೆಯಲ್ಲಿ ಸಮಸ್ಯೆಗಳಿರ್ಬೋದು, ಹಣದ ಕಷ್ಟಗಳು ಇರ್ಬೋದು, ನಂಬಿದವರು ಮೋಸ ಮಾಡಿರ್ಬೋದು. ಆದರೆ ಅದಕ್ಕಾಗಿ ಜೀವನದ ಯುದ್ಧವನ್ನು ಬಿಡೋಕ್ಕಾಗತ್ತಾ? ಆಗಲ್ಲ. ಕಣ್ಣೀರು, ಗೊಂದಲ ಇವೆಲ್ಲ ಸರ್ವೇ ಸಾಮಾನ್ಯ. ಕೃಷ್ಣ ಅವನನ್ನು ಯಾವತ್ತೂ ಕೂಡ ನಿಮ್ಮ ಜೀವನದಲ್ಲಿ ಬರಬೇಕು ಅನ್ನುವಂತಹ ನಿರ್ಧಾರ ಮಾಡಿದಾಗ ಅವನು ಸರಿಯಾದ ಸಮಯಕ್ಕೆ ಖಂಡಿತ ಬರ್ತಾನೆ. ಓಡಿ ಹೋದರೆ ಖಂಡಿತವಾಗ್ಲೂ ನಿಮಗೆ ಯಾವುದೂ ದಕ್ಕಲ್ಲ. ಕರ್ತವ್ಯದಿಂದ ಮಾಡುವ ಯಾವುದೇ ರೀತಿಯ ನಿಷ್ಠೆ, ಪ್ರಾಮಾಣಿಕತೆ ನಿಮಗೆ ಜಯ ಕೊಡುತ್ತೆ. ಕರ್ತವ್ಯದ ಹಿಂದೆ ಓಡಿದ ಮನಸ್ಸು ಎಂದಿಗೂ ಕೂಡ ಸಂತೋಷವನ್ನೇ ಅನುಭವಿಸುತ್ತೆ. ಹಾಗೆ ಇವತ್ತು ಹಲವರು ನನಗೆ ಮೋಟಿವೇಶನ್ ಇಲ್ಲ ಅಂತ ದುಃಖ ಪಡ್ತಾರೆ. ಅಂದರೆ ನನಗೆ ಯಾರೂ ಸಪೋರ್ಟ್ ಇಲ್ಲ ಅಂತ. ಆದರೆ ಮೋಟಿವೇಶನ್ ಅನ್ನೋದು ಎಲ್ಲಿಂದನೋ ಯಾರಿಂದನೋ ಬರೋ ಅಂಥದ್ದಲ್ಲ. ನೀವು ಮಾಡೋ ಕೆಲಸ ಅರ್ಥ ಗೊತ್ತಾದಾಗ ನಿಮಗೆ ಸ್ವತಃ ನಿಮ್ಮ ಜೀವನದ ಮೋಟಿವ್ ಏನು ಅನ್ನೋದು ಅರ್ಥ ಆಗತ್ತೆ. ಒಬ್ಬ ತಾಯಿ ಯಾಕೆ ದಿನ ಕಷ್ಟಪಡ್ತಾಳೆ? ಯಾಕಂದರೆ ಅವಳಿಗೆ ತನ್ನ ಕರ್ತವ್ಯ ಗೊತ್ತಿದೆ. ಒಬ್ಬ ತಂದೆ ಯಾಕೆ ದಣಿವಿಲ್ಲದೆ ಕೆಲಸ ಮಾಡ್ತಾನೆ? ಯಾಕಂದರೆ ಅವನಿಗೆ ಕುಟುಂಬದ ಭವಿಷ್ಯ ಅವನಿಗೆ ಮುಖ್ಯ ಆಗಿರುತ್ತೆ. ಹಾಗೆ ನೀವು ಯಾಕೆ ನಿಲ್ಲಬೇಕು? ನಿಮ್ಮ ಜೀವನಕ್ಕೂ ಒಂದು ಕಾರಣ ಇದೆ, ಒಂದು ಗುರಿ ಇದೆ, ಒಂದು ದೊಡ್ಡ ಭವಿಷ್ಯ ನಿಮ್ಮನ್ನು ಕಾಯ್ತಾ ಇದೆ ಅನ್ನೋದೇ ಅರ್ಥ ಇದಕ್ಕೆ. ಹಾಗಾಗಿ ಭಗವದ್ಗೀತೆಯ 3ನೇ ಅಧ್ಯಾಯ ನಮಗೆ ಹೇಳೋದು ಒಂದೇ: ಕೆಲಸವನ್ನು ಪ್ರೀತಿಸಿ, ಫಲವನ್ನು ಭಗವಂತನಿಗೆ ಬಿಟ್ಟುಬಿಡಿ. ನೀವು ಎಷ್ಟು ಪ್ರಾಮಾಣಿಕತೆಯಿಂದ ನಿಮ್ಮ ಕೆಲಸ ಮಾಡ್ತೀರೋ ಅಷ್ಟೇ ಬೇಗ ಯಶಸ್ಸು ಕೂಡ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ನೀವು ಪ್ರಾಮಾಣಿಕವಾಗಿ ಮಾಡಿದ ಪ್ರಯತ್ನ ಖಂಡಿತ ಒಂದು ದಿನ ದೊಡ್ಡ ಪ್ರತಿಫಲವನ್ನು ನೀಡುತ್ತೆ. ಇವತ್ತು ಯಾರೂ ನಿಮಗೆ ಗಮನ ಕೊಡದೇ ಇರ್ಬೋದು, ನೀವು ಮಾಡೋ ಕೆಲಸನ ಆಡ್ಕೋತಾನೂ ಇರ್ಬೋದು. ಹಾಗೆ ನೀವು ಪಡ್ತಿರುವಂತಹ ಪಾಡು ಕಷ್ಟ ಯಾರಿಗೂ ಕಾಣಿಸ್ತೇನೂ ಇರ್ಬೋದು. ಆದರೆ ಭಗವಂತ ಇದ್ದಾನಲ್ಲ, ನಿಮ್ಮ ಪ್ರತಿಯೊಂದು ಪ್ರಯತ್ನವನ್ನು ನೋಡ್ತಿದ್ದಾನೆ. ಆದ್ದರಿಂದ ಸೋತ್ರು ನಿಲ್ಲಬೇಡಿ. ನೀವು ಒಂದು ವೇಳೆ ಸೋತು ಸುಣ್ಣ ಆಗಿದ್ದೀರಾ ಅಂದರೂ ಕೂಡ ಅದನ್ನು ಕೈ ಬಿಡಬೇಡಿ ಅಂತಾನೆ ಭಗವಂತ ಹೇಳೋದು. ಯಾಕಂದರೆ ಸೋತ ತಕ್ಷಣ ಯಾವುದು ನಿಂತು ಹೋಗಲ್ಲ, ಮರಳಿ ಯತ್ನವ ಮಾಡಬೇಕು. ಜನ ನಕ್ಕಿದ್ರೂ ದಾರಿ ಬದಲಾಯಿಸಬೇಡಿ. ನಿಮ್ಮ ಕೆಲಸವೇ ಒಂದು ದಿನ ನಿಮ್ಮ ಪರಿಚಯ ಆಗತ್ತೆ. ನಿಮ್ಮ ಒಂದು ಕೆಪಾಸಿಟಿ ಏನು ಅಂತ ಇಡೀ ಜಗತ್ತಿಗೆ ತೋರಿಸತ್ತೆ. ಕೊನೆಯದಾಗಿ ಕೃಷ್ಣ ಪರಮಾತ್ಮ ನಮಗೆ ಹೇಳುವಂತಹ ಸಂದೇಶ ಏನು ಗೊತ್ತಾ? ಯಾವತ್ತೂ ಸ್ವಾರ್ಥಕ್ಕಾಗಿ ಕೆಲಸ ಮಾಡಬಾರ್ದು. ಯಾವತ್ತೂ ಅಷ್ಟೇ ನಿಷ್ಠೆಯಿಂದ ದಣಿಬೇಕು, ದುಡಿಬೇಕು. ಕರ್ತವ್ಯಕ್ಕಾಗಿ ಕೆಲಸ ಮಾಡೋರು ಖಂಡಿತ ಗೆಲ್ತಾರೆ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಿಮ್ಮ ಕರ್ತವ್ಯವನ್ನು ಬಿಡಬೇಡಿ. ಯಾಕಂದರೆ ಕರ್ಮ ಮಾಡುತ್ತಿರುವ ಕೈಯನ್ನು ಭಗವಂತ ಎಂದಿಗೂ ಖಾಲಿ ಬಿಡೋದಿಲ್ಲ ಅನ್ನೋದೇ ಈ ಒಂದು ಸಂದೇಶದ ಸಾರ ಆಗಿದೆ. ನೀವು ಪ್ರಾಮಾಣಿಕವಾಗಿ ಇದ್ದೀರಾ ಅಂದರೆ ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ, ಮತ್ತು ಯಾವುದಕ್ಕೂ ಚಿಂತೆ ಮಾಡೋದು ಬೇಕಾಗಿಲ್ಲ. ನಿಮ್ಮ ಪ್ರಾಮಾಣಿಕತೆಯೇ ನಿಮಗೆ ಒಂದು ದೊಡ್ಡ ಪ್ರತಿಫಲವನ್ನು ಕೊಡುತ್ತೆ. ಸಮಯ ಸ್ವಲ್ಪ ತಡ ಆಗ್ಬೋದು, ನೀವು ಮಾಡ್ತಿರೋ ಕೆಲಸಕ್ಕೆ ಸಿಗ್ತಿರೋ ಪ್ರತಿಫಲ ಸ್ವಲ್ಪ ಲೇಟ್ ಅನ್ನಿಸ್ಬೋದು. ಆದರೆ ಯೋಚನೆ ಮಾಡಬೇಡಿ, ನಿಮ್ಮ ಕಷ್ಟಕ್ಕೆ, ನೀವು ಹಾಕ್ತಿರೋ ಎಫರ್ಟ್ಗೆ, ನಿಮ್ಮ ಪ್ರಾಮಾಣಿಕವಾದ ಶ್ರಮಕ್ಕೆ, ಪರಿಶ್ರಮಕ್ಕೆ ತಕ್ಕ ಉತ್ತರವನ್ನು, ತಕ್ಕ ಪ್ರತಿಫಲವನ್ನು ಆ ಪರಮಾತ್ಮ ಕೊಟ್ಟೇ ಕೊಡ್ತಾನೆ. ಜಾಸ್ತಿ ಯೋಚನೆ ಮಾಡಬೇಡಿ, ನಿಮ್ಮ ಕರ್ತವ್ಯವನ್ನು ನೀವು ಮಾಡ್ಕೊಂಡು ಹೋಗಿ. ಸ್ನೇಹಿತರೆ, ಇವತ್ತಿನ ಈ ಸಂದೇಶ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲ ಒಳ್ಳೇದು ಮಾಡಲಿ. ಮತ್ತೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂದರೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.